ವಿಜಯ್ ಕಳಸಗೌಡರು ಈ ಶಿಬಿರಾರ್ಥಿಯು ವೇದಿಕೆಯ ಮೇಲೆ ಆಗಮಿಸಬೇಕು. ಅದೇ ರೀತಿ ಅವನ ಪಾಲಕರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ರಾಮದುರ್ಗದ ನಿವಾಸಿಯಾಗಿರ್ತಕ್ಕಂತಹ ವಿಜಯ್ ಕಳಸಗೌಡರು ತಂದೆ ಶ್ರೀ ಕೆಂಚಪ್ಪ ಕಳಸಗೌಡರ್, ತಾಯಿ ಶ್ರೀಮತಿ ಹನುಮವ್ವ ಕಳಸಗೌಡರ್. ತಂದೆ ಲೈಬ್ರರಿ ವರ್ಕರ್ ಆಗಿ ಕೆಲಸ ಮಾಡುತ್ತಿದ್ದು ಅತ್ಯಂತ ಬಡ ಕುಟುಂಬದಲ್ಲಿ ಜನಿಸಿ ಭಾರತೀಯ ಸೇನೆಗೆ ಆಯ್ಕೆಯಾಗಿರ್ತಕ್ಕಂತಹ ಹೆಮ್ಮೆಯ ಕುವರ ವಿಜಯ್ ಕಳಸಗೌಡರ್. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದುಕವಿಯಲ್ಲಿ ಮುಗಿಸಿ ನಂತರ ಪ್ರೌಢ ಶಿಕ್ಷಣ ಗೌರ್ಮೆಂಟ್ ಹೈಸ್ಕೂಲ್ ಮುದುಕವಿ, ಪದವಿ ಪೂರ್ವ ಶಿಕ್ಷಣವನ್ನ ಬೆಂಬಲ್ಗಿ PU ಕಾಲೇಜ್ ರಾಮದುರ್ಗದಲ್ಲಿ ಮುಗಿಸಿರ್ತಕ್ಕಂತಹ ಇವರು, ಅವರ ಮಾವನವರು ಪೊಲೀಸ್ ಆಗಿರುವುದರಿಂದ ನಾನು ಕೂಡ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬ ಆಸೆಯೊಂದಿಗೆ ನಮ್ಮ ಸಂಸ್ಥೆಯಲ್ಲಿ 2 ತಿಂಗಳುಗಳ ಕಾಲ ತರಬೇತಿಯನ್ನು ಪಡೆದು ಪ್ರಸ್ತುತ ಅಗ್ನಿವೀರ ಆರ್ಮಿಗೆ ಆಯ್ಕೆಯಾಗಿರ್ತಕ್ಕಂತಹ ಶಿಬಿರಾರ್ಥಿ ವಿಜಯ್ ಕಳಸಗೌಡರ್ ಅವರಿಗೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳು. ಈಗ ವಿಜಯ್ ಅವರು ಒಂದೆರಡು ಅಂಶಿಕೆಯನ್ನು ಹೇಳಬೇಕನ್ನೋರಿಗೆ ವಿನಂತಿಸಿಕೊಳ್ಳುತ್ತಾರೆ. बोलो भारत माता की ವಂದೇ. ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲರನ್ನ ಗುರುಗಳೇ ಹಾಗೂ ನನ್ನ ಮಾಜಿ ಸೈನಿಕ ಸೇರಿದಂಥ ಅವರು ಕೂಡ ನಮಸ್ಕರಿಸುತ್ತಾ, ಮುಂದೆ ಮುಂಭಾಗದಲ್ಲಿ ಕುಳಿತಿರೋಂಥ ಎಲ್ಲ ನನ್ನ ಅಕ್ಕಂದಿಯರೇ ಹಾಗೂ ನನ್ನ ಅಣ್ಣಂದಿಯರೇ, ನಾನು ಈ ಕೋಚಿಂಗ್ ಬರಬೇಕಾದ್ರೆ ನಮ್ಮೂರಲ್ಲೊಬ್ಬ ಅಣ್ಣ ಬಂದಿದ್ದ, ದಾನೇಶ್ ಕುಂಬಾರ್ ಅಂತ. ಅವನ ಫಸ್ಟ್ ಇಯರಲ್ಲಿದ್ದೆ, ಅವಾಗ ಬಂದ ಕೂಡಲೇ ಹಿಂಗೆ ವಿಜಯ ಇಲ್ಲಿ ಕೋಚಿಂಗ್ ಚಲೋ ಐತಿ, ಇಲ್ಲಿ ಬಾ. ಸೆಕೆಂಡ್ ಇಯರ್ ಮುಗಿಸಿ ಇಲ್ಲಿ ಬಂದಿದ್ದೆ. ಬಂದು ನಾನು ಇನ್ನೂ ಏಜ್ ಕುಂತಿದ್ದಲ್ಲ, ನಂದು 17 ಇನ್ನೂ ಕಂಪ್ಲೀಟ್ ಆಗಿತ್ತು, 17 ಅವಾಗ ಮುಗಿಸಿದ್ದೆ. ಅವಾಗ ನಂದು NCC B ಸರ್ಟಿಫಿಕೇಟ್ ಮುಗಿದಿತ್ತೆ. ಸೆಕೆಂಡ್ ಇಯರ್ಗೆ ಮುಗಿಸಿ 1-2 ತಿಂಗಳು ಅಷ್ಟೇ ಇಲ್ಲಿ ಕೋಚಿಂಗ್ ಮಾಡಿ ಮತ್ತೆ ಊರಿಗೆ ಹೋಗಿ ಅಲ್ಲೇ ಡಿಗ್ರಿ ಹಚ್ಚಿದ್ಮ್ಯಾಗ ಮತ್ತೆ ನಾನು NCC C ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡ್ಕೊಂಡ್ಮ್ಯಾಗ ಮತ್ತು CE ಸರ್ಟಿಫಿಕೇಟ್ ಬಂದ್ಮ್ಯಾಗ ನಾನು ಅರ್ಜಿ ಹಾಕಿದೆ. 18 ಇಯರ್ಸ್ ಆಯ್ತು ನನಗೆ. ಅವಾಗ ಹಾಕಿ ಅಗ್ನಿಯರ್ ಕರೆದ್ರೆ ಅಪ್ಲಿಕೇಶನ್ ಹಾಕಿ NCC C ಸರ್ಟಿಫಿಕೇಟ್ ಮೆನ್ಷನ್ ಮಾಡಿದೆ. ನಾನು ಮಾಡಿದ ಕೂಡಲೇ ಎಕ್ಸಾಮ್ ಬರೆದು ಪಾಸಾಗಿ ಒಂದು 6 ತಿಂಗಳು ಫಿಸಿಕಲ್ ಹೋಗಿ ರನ್ನಿಂಗ್ ಎಕ್ಸೆಂಟ್ ಹೊಡೆದು ಎಲ್ಲ ಮೆಡಿಕಲ್ಲು ಎಲ್ಲ ಫ್ರೆಶ್ ಆಗಿ ಎಲ್ಲ 100 ತೊಗೊಂಡು ಎಲ್ಲ ಮೇಲಿಸ್ಟ್ ಕಾದು ನಾನೀಗ ಈ ಹಂತಕ್ಕೆ ಬಂದಿದ್ದೇನೆ. ಈ ಹಂತಕ್ಕೆ ಬರಬೇಕಾದ್ರೆ ನಮ್ಮವ್ವ ಅಪ್ಪ ಕಾರಣ, ಹಾಗೂ ನನ್ನ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳ್ತಾ, ಹಾಗೂ ನಮ್ಮ ಮಾವ ಪೊಲೀಸ್ ಆಗಿದ್ದ, ಒಂದು 8 ವರ್ಷ ಪೊಲೀಸ್ ಆಗಿ ಎಲ್ಲರೂ ಏನಾದ್ರು ನಿಮ್ಮ ಮಾವ ಪೊಲೀಸ್ ಆದ ಅಂತ ಎಲ್ಲರೂ ಅಂತಿದ್ರು. ನಾನು ಒಂದೇನೋ ಹಾಕಿನಲ್ಲ, ನಾನು ಸಣ್ಣದಿಂದ ಕನಸಿತ್ತು ಆರ್ಮಿ ಆಗ್ಬೇಕಂತ. ಯಾಕಂದ್ರೆ ನಮ್ಮ ಮಾವನ ಸಪೋರ್ಟ್ ಭಾಳ ಮಾಡಿದ್ದಾನೆ, ನಮ್ಮ ಪೊಲೀಸ್ ಮಾವನು. ಮತ್ತು ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ಅತ್ಯುತ್ತಮ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು ಭಾಳ ದಾಂಧಲೆ ಮಾಡಿದ್ವಿ. ಅದು ಒಂದು ಗ್ರೂಪ್ ಇತ್ತು ನಮ್ಮ ಅಣ್ಣಾರದು, ಗುರುವಣ್ಣ ಮತ್ತು ರಾಘವಣ್ಣ, ಮೌಲಾಲಿ ಮತ್ತು ಮುತ್ತು ಅವರು ಬಂದ ಕೂಡಲೇ ನಾನು ಅವಾಗಿನ ನಂದು ಏಜ್ ಕುಂತಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಬರೀ ಫಿಸಿಕಲ್ ಅಷ್ಟೇ ಮಾಡ್ತಿದ್ದೆ. ಬರೀ ಊಟ ಮಾಡೋದು, ಮಕ್ಕೋದು, 2 ಹೊತ್ತು ರನ್ನಿಂಗ್ ಹೊಡೋದು. ಕ್ಲಾಸಿಗೆ ಹೋಗ್ತಿದ್ದಿಲ್ಲ, ನಾನು 8 ಗಂಟೆಗೆ ಅಷ್ಟೇ ಕ್ಲಾಸಿಗೆ ಹೋಗ್ತಿದ್ದೆ. ಹೋಗಿ ಹಿಂಗಾಗಿ ಎಲ್ಲ ಇದಾಯ್ತು. ಮತ್ತು ನಾ ಇಲ್ಲಿ 2023 ಬಂದಿದ್ದೆ. ಅವಾಗ ಒಂದು ಯೋಗ ದಿನ ಇತ್ತು. ಅಲ್ಲಿ ಗ್ರೌಂಡಿಗೆ ಕರ್ಕೊಂಡೋಗಿ ನಮಗೆ ಯೋಗ ಮಾಡಿಸಿ ಎಲ್ಲ ಮುಗಿಸಿ ಬರುವಾಗ ಅಲ್ಲಿ ಇದ್ರ ಹತ್ರ ಬ್ರಿಡ್ಜ್ ಹತ್ರ ಅಲ್ಲೇ ಚಾಪಿ ತೊಗೊಂಡು ಹೋಗಿದ್ರಿ. ಅಲ್ಲಿ ಹೋಗಿ ಅಲ್ಲೇ ರೋಡ್ನಾಗ ಹಾಸಿ ಅಲ್ಲಿ ಒಂದು ಟಿಪ್ಸ್ ಹೊಡೆದ್ರಿ. ಅದು ನೋಡ್ಕೊಳ್ಳಿ ಸರ್ ಯಾರೋ ಸರ್ ಇದ್ರಿ, ಅವರು ಈಗಿಲ್ಲ. ಅವ್ರು ಬಂದು ಲಕ್ಷ್ಮಣ್ ಸರ್ ಬಂದು ಹೇಳಿದ್ದಾರೆ. ಅವ್ರು ಸರ್ ನಮ್ಮ ಪೈಪ್ ತುಂಬ ಬಡಿದ್ರು, ಭಾಳ ಓಡಾ ಮಾಡಿದ್ವಿ ನಾವಿಲ್ಲಿ. ಅಷ್ಟೇನಿಲ್ಲ, ಓಡಾ ಮಾಡಿದ್ವಿ. ಮತ್ತು ಎಲ್ಲರೂ ಅಂತಾರೆ ನಂದು ಮಿನಿಟ್ ಫೇಲ್ ಅಂತಂತಾರೆ ಎಕ್ಸಾಮು. ಪ್ಲೀಸ್ ಇನ್ನೊಂದು ರಿಕ್ವೆಸ್ಟ್ ಅಂದ್ರೆ ನಿಮ್ಮ ಕಾಲೇಜಲ್ಲಿ NCC ಇದ್ರೆ ಅದನ್ನು ಮಾಡುತ್ತು ಬರ್ರಿ ಎಲ್ಲರೂ. ನಂದು NCC C ಮುಗಿದಿದೆ, ಮಾಡುತ್ತು ಬರ್ರಿ. NCCನ ಉಪಯೋಗ ಭಾಳ ಇದೆ. ಆದ ಕಾರಣ NCC ಮೆಸೇಜ್ ಮಾಡಿ ನಂದೊಂದು ಇದು ಫಸ್ಟ್ ಎಕ್ಸಾಮು. ಯಾವ ಎಕ್ಸಾಮು ಒಂದು SSC ಬರೆದಿದ್ದೆ, ಅದು ಏನು ಫೇಲ್ ಆಯಿತು. ಮತ್ತು ಇದೊಂದು ನೆಕ್ಸ್ಟ್ ಆರ್ಮಿ ಬರೆದೆ, ಇದು ಪಾಸ್ ಆಯಿತು. ಬರೋದೇ ಸಕ್ಸಸ್ ಆಯಿತು. ಅದು ಇಷ್ಟು ನನ್ನ ಚಿಕ್ಕ ಭಾಷೆ ಮುಗಿದ ಜೈ.
ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ವಿಜಯ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.